ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತು ಸಿ ವರ್ಲ್ಡ್ ಲೈಫಾ ನೋಡಿದ್ರೆ ಸಿ ಲೈಫ್ ಅಂದರೆ ಸಿಡ್ನಿ ಎಕ್ವೇರಿಯಂ ನೋಡಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಇವಾಗ ನಾವು ಅದೇ ಹೇಳಿದಾಗೆ ಎಕ್ವೇರಿಯಂ ನೋಡೋಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ಬಂದು ಪ್ಯಾಕೇಜ್ ತೊಗೊಂಡಿದ್ದೀವಿ. ಪ್ಯಾಕೇಜ್ ಅಂತ ಹೇಳಿದ್ರೆ ಅದರಲ್ಲಿ 4 ಪ್ಲೇಸಸ್ ನೋಡೋಕ್ಕೆ ಒಂದು ಪ್ಯಾಕೇಜ್ ಇರುತ್ತೆ. ಒಂದು ಸಿಡ್ನಿ ಟವರ್, ಇನ್ನೊಂದು ಏನದು ವೈಲ್ಡ್ ಲೈಫ್ ಆ್ಯಂಡ್ ಇನ್ನೊಂದು ವ್ಯಾಕ್ಸ್ ಮ್ಯೂಸಿಯಂ. ಓಕೆ, ಇವು 3. ಬಟ್ ತುಂಬ ಜನ ಹೇಳಿದ ಪ್ರಕಾರ ವೈಲ್ಡ್ ಲೈಫ್ ಏನಷ್ಟು ಚೆನ್ನಾಗಿಲ್ಲ, ಜಸ್ಟ್ ಕ್ರೊಕೊಡೈಲು ಮತ್ತು ಕಾಂಗ್ರೂಸ್ ಮತ್ತು ಇನ್ನೊಂದೇನೋ ಪ್ರಾಣಿ ಇರುತ್ತೆ ಅಷ್ಟೇ, ಜಾಸ್ತಿ ಏನು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಫೀಡ್ಬ್ಯಾಕ್ ಕೊಟ್ಟರು. ಹಾಗಾಗಿ ಅದನ್ನು ಸ್ಕಿಪ್ ಮಾಡಿ ಇವಾಗ ನಾವು ಜಸ್ಟ್ 3 ಜಾಗದ್ದು ಪ್ಲೇಸ್ದು ಪ್ಯಾಕೇಜ್ ತಗೊಂಡು, ಸೊ ನಾವು ಯಾವ ಸೈಟಿಂದ ಬುಕ್ ಮಾಡಿರ್ತೀವೋ ಆ ಜಾಗನ ಫಸ್ಟು ವಿಸಿಟ್ ಮಾಡಬೇಕಾಗತ್ತೆ. ಅಂದರೆ ಲೈಕ್ ಸಿಡ್ನಿ ಟವರ್ ಸೈಟಿಂದ ಹೋಗ್ಬಿಟ್ಟು ಬುಕ್ ಮಾಡಿದರೆ ಈ 3 ಏನಿದೆ ಪ್ಯಾಕೇಜ್ ಏನಿದೆ ಬುಕ್ ಮಾಡಿದರೆ ನಾವು ಫಸ್ಟ್ ಸಿಡ್ನಿ ಟವರ್ನ ನೋಡಿ ಆಮೇಲೆ ಮಿಕ್ಕಿದ್ದು ಜಾಗಗಳನ್ನ ನೋಡಬೇಕು. ನಾವು ಬುಕ್ ಮಾಡಿರೋದು ಇವಾಗ ಈ ಎಕ್ವೇರಿಯಂ ಸೈಡಿಂದ. ಹಾಗಾಗಿ ಫಸ್ಟ್ ಇವತ್ತು ಎಕ್ವೇರಿಯಂ ನೋಡೋಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅದಾದಮೇಲೆ 60 ಡೇಸ್ ಟೈಮ್ ಇರುತ್ತೆ. 60 ಡೇಸಲ್ಲಿ ನಾವು ಮಿಕ್ಕಿದ ಪ್ಲೇಸ್ಗಳನ್ನ ವಿಸಿಟ್ ಮಾಡ್ಕೋಬೋದು. ಸೊ ಬನ್ನಿ, ಇವಾಗ ಹೇಗಿರುತ್ತೆ ಸಿ ಲೈಫ್. ಎಷ್ಟೋ ಹೇಳಿದ್ರು 4,000 ಕ್ರಿಯೇಚರ್ಸ್ ಇದೆ ಅಂತ. 4,000 ವೆರೈಟಿಯ ಕ್ರಿಯೇಚರ್ಸ್ ನಮಗೆ ನೋಡೋಕ್ಕೆ ಸಿಡ್ನಿ ಎಕ್ವೇರಿಯಮಲ್ಲಿ ಸಿಕ್ಕತ್ತಂತೆ. ಹೇಗಿರುತ್ತೆ ಅಂತ ಹೋಗಿ ನೋಡ್ಕೊಂಬರೋಣ. ಹಾಗೆ ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಓಕೆ, ನಾವಿವಾಗ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ನೋಡ್ಬೋದು ವ್ಯೂನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ನೀವು ಹೊರಗಡೆ ನೋಡಿದ್ರೆ ಇಲ್ಲಿ ಪರ್ಪಲ್ ಕಲರ್ ಫ್ಲವರ್ ಕಾಣಿಸುತ್ತೆ. ಇದು ಬಂದು ಜಕರಂಡ ಫ್ಲವರ್ ಅಂತ. ಇದು ನಾರ್ಮಲ್ ಆಗಿ ಅಕ್ಟೋಬರಿಂದ ನವಂಬರ್ ಒಳಗಡೆ ಕಾಣಿಸ್ಕೊಳ್ಳುತ್ತೆ. ತುಂಬ ಅಂದರೆ ತುಂಬಾ ಫುಲ್ ಆಫ್ ಫ್ಲವರ್ಸ್, ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಈ ಥರ ಹೂಗಳು ಇಂಡಿಯಾದಲ್ಲಿ ಕೂಡ ಕೆಲವೊಂದು ಪ್ಲೇಸ್ಗಳಲ್ಲಿ ಇದನ್ನು ನೆಟ್ಟಿದ್ದಾರೆ. ಆ್ಯಂಡ್ ಇವಾಗ ಇಲ್ಲಿಗೆ ಬಂದ್ವಿ, ವಿನ್ಯಾಡಿಗೆ ಬಂದು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಹೋಗೋಷ್ಟೊತ್ತಿಗೆ ಮಳೆ ಕೂಡ ಬರೋಕ್ಕೆ ಶುರು ಆಗಿಬಿಡ್ತು. ಹಾಗಾಗಿ ಸ್ವಲ್ಪ ಮಕ್ಕಳಿಗೆಲ್ಲ ರೈನ್ ಕೋಟ್ ಎಲ್ಲ ಹಾಕಿ ಆಮೇಲೆ ನಾವು ಅಷ್ಟೇ ಛತ್ರಿಗಳು ಹಿಡ್ಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ಅಷ್ಟೊತ್ತಿಗೆ ಸ್ವಲ್ಪ ಮಳೆ ಕೂಡ ಕಮ್ಮಿ ಆಯಿತು. ನಾವು ಇನ್ನೇನು ರೀಚ್ ಆಗ್ತೀವಿ ಅನ್ನೋಷ್ಟೊತ್ತಿಗೆ ನಮ್ಮ ಜೊತೇಲಿ ಏನು ಬಂದಿದ್ರಲ್ಲ ಅವರೊಬ್ಬರು ಕಾಲು ಫ್ರ್ಯಾಕ್ಚರ್ ಆಗಿಬಿಡ್ತು. ಅಂದರೆ ಕಾಲು ಜಾರಿ ಸ್ವಲ್ಪ ಸ್ಲಿಪ್ ಆದರು. ಸ್ಲಿಪ್ ಆಗಿದ ತಕ್ಷಣ ಇಲ್ಲಿ ಅವ್ರದ್ದು ಕಾಲು ಏರ್ಲೈನ್ ಫ್ರ್ಯಾಕ್ಚರ್ ಆಗಿತ್ತು. ಆ ಮೂಮೆಂಟಿಗೆ ಗೊತ್ತಾಗಲಿಲ್ಲ ಫ್ರ್ಯಾಕ್ಚರ್ ಆಗಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ನಾವು ಹೆಂಗೋ ಸ್ವಲ್ಪ ಸ್ಲೋ ಆಗಿ ನಡ್ಕೊಂಡು ಈ ಪ್ಲೇಸ್ವರೆಗೂ ಹೋದಾದಮೇಲೆ ನಾನು ಅಲ್ಲಿ 1-2 ಶಾಪಲ್ಲಿ ಫಸ್ಟ್ ಏಡ್ ಇದೆಯಾ ಅಂತ ಕೇಳಿದೆ. ಅದರಲ್ಲಿ ಒಂದು ಶಾಪಲ್ಲಿ ಪಾಪ ನಾರ್ಮಲ್ ಆಗಿರುವಂಥ ಬ್ಯಾಂಡೇಜ್ ಕೊಟ್ಟರು. ಆ್ಯಂಡ್ ಅದಾದಮೇಲೆ ಇದೇನಿದೆ ಸಿಡ್ನಿ ಎಕ್ವೇರಿಯಂ ಏನಿದೆ ಅಲ್ಲಿ ನಾನು ಕೇಳಿದೆ, ನಿಮ್ಮಲ್ಲಿ ಫಸ್ಟ್ ಏಡ್ ಇದೆಯಾ, ಈಗ ನಮ್ಮ ಫ್ರೆಂಡಿಗೆ ಫ್ರ್ಯಾಕ್ಚರ್ ಆಗಿದೆ ಅಂದ ತಕ್ಷಣ ಇವರೇನಿದ್ದಾರೆ ಎಸ್ ಬರ್ತೀವಿ, ನಾವೇ ಬಂತು ಟ್ರೀಟ್ ಮಾಡ್ತೀವಿ, ಚೆಕ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಫುಲ್ ಒಂದು ಸೂಟ್ಕೇಸ್ ಇಟ್ಕೊಂಡು ಬಂದು ಅವ್ರ ಕಾಲ್ಗೆ ಐಸ್ ಪ್ಯಾಕ್ ಎಲ್ಲ ಹಾಕಿ ನೋಡ್ಬೋದು ಇದನ್ನೆಲ್ಲ ಹಾಕ್ತಾ ಇದ್ದಾರೆ. ಅದೆಲ್ಲ ಟ್ರೀಟ್ ಮಾಡಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಸ್ವಲ್ಪ ಹೊತ್ತಾದಮೇಲೆ ನೀವು ಇದನ್ನು ಐಸ್ ಪ್ಯಾಕ್ನ ಚೇಂಜ್ ಮಾಡಬೇಕು ಅಂತ ಹೇಳಿ ಮತ್ತು ವೀಲ್ ಚೇರೆಲ್ಲ ತೊಗೊಂಡು ಬಂದು ಅವ್ರನ್ನ ಕೂಡಿಸ್ಕೊಂಡು ಕರ್ಕೊಂಡು ಹೋದರು. ಆ್ಯಂಡ್ ₹1 ಕೂಡ ಎಕ್ಸ್ಟ್ರಾ ಇದಕ್ಕೆ ಚಾರ್ಜ್ ಮಾಡಲಿಲ್ಲ. ಅವರು ಇಮ್ಮಿಡಿಯೇಟಾಗಿ ಬಂದು ಟ್ರೀಟ್ ಮಾಡಿದ್ರು. ಅದ್ರ ಜೊತೆಯಲ್ಲಿ ಇವ್ರ ಬ್ಯಾಗು ಮತ್ತು ಶೂಸ್ ಎಲ್ಲ ಏನಿತ್ತಲ್ವ ಅದನ್ನು ತೊಗೋಬೇಕಾದ್ರೆ ಇವರಂದ್ರು ಫಸ್ಟು ನೀವು ಪ್ರಿಯಾರಿಟಿ ಇವರೇ ತೊಗೊಳ್ತಾ ಇದ್ರು. ಅವಾಗ ಬೇಡ, ಅವರ ಹಸ್ಬೆಂಡ್ಗಾಗಲಿ ನಮ್ಮ ಕೈಗಾಗಲಿ ಕೊಡ್ತಾಯಿದ್ರು. ಇವ್ರದ್ದು ಪ್ರಿಯಾರಿಟಿ, ಇವ್ರದ್ದು ಫಸ್ಟು ನೀವು ಟ್ರೀಟ್ ಆಗಬೇಕು, ಇದೆಲ್ಲ ತೊಗೋಬೇಡಿ, ಫಸ್ಟ್ ನೀವು ವೀಲ್ ಚೇರಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಅದಾದಮೇಲೆ ಇಲ್ಲಿವರೆಗೂ ಎಕ್ವೇರಿಯಮ್ವರೆಗೂ ಕರ್ಕೊಂಡು ಬಂದರು. ಅವರೇ ಕರ್ಕೊಂಡು ಬಂದರು. ಆ್ಯಂಡ್ ಅರ್ಧ ದಾರಿವರೆಗೂ ಜೊತೆಲೇ ಇದ್ದು ನೀವು ಅವ್ರು ಸ್ವಲ್ಪ ಬೆಟರ್ ಫೀಲ್ ಆದಮೇಲೆ ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಏನೇ ಪ್ರಾಬ್ಲಮ್ ಇದ್ರೂ ನಮಗೆ ಹೇಳಿ ಅಂತ ಹೇಳಿದ್ರು. ಆ್ಯಂಡ್ ಲಾಸ್ಟಲ್ಲಿ ಕೂಡ ಅಷ್ಟೇ ಅವರೇ ಹೋಗಿ ಕ್ಯಾಬ್ ಬುಕ್ ಮಾಡ್ಕೊಂಬಂದ್ರೆ ಇವ್ರು ಬುಕ್ ಮಾಡಿದರು. ಅಂದರೆ ಕ್ಯಾಬ್ವರೆಗೂ ವೀಲ್ ಚೇರ್ನ ತೊಗೊಂಡು ಹೋಗಿ ಅವ್ರನ್ನ ಕ್ಯಾಬಲ್ಲಿ ಕೂಡಿಸಿ ಆಮೇಲೆ ವೀಲ್ ಚೇರ್ನ ವಾಪಸ್ ತೊಗೊಂಡು ಬಂದರು. ಸೊ ಈ ವಿಷಯದಲ್ಲಿ ನಿಜವಾಗ್ಲೂ ತುಂಬಾ ಕ್ವಿಕ್ ರೆಸ್ಪಾನ್ಸ್ ಸಿಕ್ತು ಅಂತ ಹೇಳ್ಬೋದು. ತುಂಬ ಜನ ಕೇಳ್ತೀರಾ ಇಲ್ಲಿನ ಮೆಡಿಕಲ್ ಸಿಸ್ಟಮ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ನಾನು ಸುಮ್ಮನೆ ಹಾಗೆ ಎಲ್ಲೋ ಯಾರ್ದೋ ವೀಡಿಯೋ ನೋಡಿಕೊಂಡು ಅಥವಾ ಇನ್ನೊಬ್ಬರ ಹತ್ರ ಕೇಳಿಕೊಂಡು ವೀಡಿಯೋ ಮಾಡೋದಕ್ಕಿಂತ ನಾನು ಫಸ್ಟು ನನ್ನದೇ ಆದಂಥ ಒಂದು ರಿಸರ್ಚ್, ಒಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ನನ್ನ ಎಕ್ಸ್ಪೀರಿಯೆನ್ಸ್ ಜೊತೆಗೆ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡೋಣ ಅಂತ ನಾನು ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ ಕೊಟ್ಟಿರಲಿಲ್ಲ. ಅದರ್ವೈಸ್ ಸುಮ್ಮನೆ ಹೇಳಬೇಕು ಅಂತ ಹೇಳೋ ಥರ ಆಗುತ್ತೆ. ಇಲ್ಲಿ ನಾವು ಕಣ್ಣಾರೆ ನೋಡಿ ನಾವು ಏನು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅದು ಡೀಟೇಲ್ಸ್ ನಿಮಗೆ ಶೇರ್ ಮಾಡಿದಾಗೇ ನಿಮಗೆ ರಿಯಾಲಿಟಿ ಏನು ಅಂತ ಗೊತ್ತಾಗೋದು.
ಆ್ಯಂಡ್ ಎಸ್ ಎಲ್ಲರೂ ಹೇಳೋ ಪ್ರಕಾರ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಆಗಲಿ ಬೇರೆ ಕಡೆ ಏನು ಅಂದರೆ ಅಷ್ಟು ಇದು ಫೆಸಿಲಿಟಿ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಆದರೆ ಈ ಥರ ನೋಡಿ, ಈ ಥರ ಏನಾರ ಪ್ರಾಬ್ಲಮ್ ಇದ್ದಾಗ ಇಂಡಿಯಾದಲ್ಲಿ ಸ್ವಲ್ಪ ಬೇಗ ಈ ಥರ ಹೆಲ್ಪ್ ಸಿಗೋದು ತುಂಬ ಕಷ್ಟ. ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತೀವಲ್ಲ, ಎಲ್ಲ ಕಡೆ ಇರುತ್ತೆ. ಓಕೆ, ಜಾಕ್ಸನ್ ಶಾರ್ಕ್ ಅಂತೆ ಇದು. ಇದರಿಂದ ಹೊರಗಡೆ ಬಂದಿರುತ್ತೆ ಅಂತ. ಹೊರಗಡೆ ಬಂದ ಮೇಲೆ ಇದು ಸ್ವಲ್ಪ ಖಾಲಿ ಶೆಲ್. ಓಕೆ, ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಈ ಮೆಡಿಕಲ್ ಸಿಸ್ಟಮ್ ಬಗ್ಗೆ ನಾನು ಆವಾಗಲೇ ಏನು ಮಾತಾಡ್ತಿದ್ನಲ್ಲ, ಇಲ್ಲಿ ಕಂಪೇರ್ ಮಾಡಿದ್ರೆ, ಇಂಡಿಯಾ ಕಂಪೇರ್ ಮಾಡಿದ್ರೆ ಸ್ಪೆಷಲಿಸ್ಟ್ಗಳದ್ದು ಸ್ವಲ್ಪ ಅಪಾಯಿಂಟ್ಮೆಂಟ್ ಸಿಗೋದು ತುಂಬಾ ಡಿಲೇ ಆಗುತ್ತೆ, ಕಷ್ಟ ಆಗುತ್ತೆ. ಇಂಡಿಯಾದಲ್ಲಿ ಕೂಡ ಅಷ್ಟೇ ಸ್ಪೆಷಲಿಸ್ಟ್ಗಳು ಕೆಲವೊಂದು ವಿಷಯಗಳಲ್ಲಿ ಬೇಗ ಸಿಗುತ್ತೆ, ಕೆಲವೊಂದು ವಿಷಯಗಳಲ್ಲಿ ತುಂಬ ಲೇಟಾಗಿ ಸಿಗುತ್ತೆ. ಹಾಗೇನು ದುಡ್ಡಿದ್ದಂಗೆ ಇಂಡಿಯಾದಲ್ಲಿ ದುಡ್ಡು ಇತ್ತು ಅಂದರೆ ದಿ ಬೆಸ್ಟ್ ನಂಬರ್ 1 ವರ್ಲ್ಡಲ್ಲೇ ನಂಬರ್ 1 ಮೆಡಿಕಲ್ ಸಿಸ್ಟಮ್ ಇಂಡಿಯಾದಲ್ಲೇ ಇದೆ ಅಂತ ಹೇಳ್ಬೋದು. ಆದರೆ ದುಡ್ಡು ಇರಬೇಕಷ್ಟೇ. ದುಡ್ಡು ಇಲ್ಲ ಅಂತ ಹೇಳಿದ್ರೆ ಎಲ್ಲ ಕಡೆಯೂ ಸೇಮ್. ಆದರೆ ಇಲ್ಲಿ ದುಡ್ಡು ಇದು ಮಾತ್ರಕ್ಕೆ ಸಿಕ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ದುಡ್ಡಿದೆ ನಮಗೆ ಅಪಾಯಿಂಟ್ಮೆಂಟ್ ಕೊಡಿ, ಟ್ರೀಟ್ಮೆಂಟ್ ಕೊಡಿ ಅಂದ ತಕ್ಷಣ ಆ ಥರ ಆಗೋದಿಲ್ಲ. ಇಲ್ಲೆಲ್ಲ ಆಲ್ಮೋಸ್ಟ್ ಸೇಮೇ ಇರುತ್ತೆ. ಆ್ಯಂಡ್ ಇನ್ನೂ ಡೀಟೇಲಾಗಿ ಹೇಳಬೇಕು ಅಂದರೆ ನಾನು ಇನ್ನೂ ಒಂದು ಸಪ್ರೇಟಾಗಿ ವೀಡಿಯೋನ ಮಾಡ್ತೀನಿ, ಯಾವ ಥರ ಏನು ಅಂತ ಹೇಳಿಬಿಟ್ಟು. ಸುಮಾರು ಕ್ವಶನ್ಸ್ಗಳು ನನಗೆ ಕೇಳಿದ್ದೀರ. ಎಲ್ಲರದ್ದು ಕ್ವಶನ್ಸ್ಗೆ ನಾನು ಇನ್ನೊಂದು ವೀಡಿಯೋದಲ್ಲಿ ಡೀಟೇಲಾಗಿ ಆನ್ಸರ್ನ ಮಾಡ್ತೀನಿ. ಆ್ಯಂಡ್ ಬನ್ನಿ ಇವಾಗ ಎಕ್ವೇರಿಯಂ ಒಳಗಡೆ ಹೋಗೋಣ. ಕಾಂಗ್ ಐಸ್ಲ್ಯಾಂಡ್ ಅಂತೆ. ವಾವ್, ನೋಡೋಣ ಹೆಂಗಿದೆ ಅಂತ. ಮರದಲ್ಲಿ ಏನು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ, ಇದು ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಓಕೆ, ಆ್ಯಂಡ್ ಇಲ್ಲಿಂದಲೂ ಬರ್ತಾ ಇದ್ದಾರೆ ಜನ. ಇಲ್ಲೇನಕ್ಕೆ ಹೋಗಿದ್ರು? ಇಲ್ಲೇನೋ ಇದೆ. ಓಕೆ, ಫುಲ್ ಸ್ಲೋ ಆಗಿ ಬರ್ತಾ ಇದೆ. ಮಕ್ಕಳನ್ನ ಇಟ್ಕೊಂಡು ನಡಿ ಮುಂದೆ ನುಗ್ಗಿ ನಡಿ ಮುಂದೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತಾ, ತುಂಬ ಚೆನ್ನಾಗಿದೆ. ಮಕ್ಕಳನ್ನ ಕರ್ಕೊಂಬಂದ್ರೆ ಅಂತೂ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್, ತುಂಬ ಚೆನ್ನಾಗಿದೆ. ಒಳ್ಳೆ ರೀತಿಯಿಂದ ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ. ಆ್ಯಂಡ್ ಸಖತ್ ಎಕ್ಸೈಟಿಂಗ್ ಇದೆ. ನಮಗೆ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಅನ್ನಿಸ್ತದೆ, ಇನ್ನು ಮಕ್ಕಳಿಗೆ ಹೆಂಗೆ ಅನ್ನಿಸ್ತಿರ್ಬೇಡ, ಇಮ್ಯಾಜಿನ್. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನೋಡ್ಬೋದು, ಇಲ್ಲಿ ಒಂಥರ ಅಂಡರ್ ವರ್ಲ್ಡ್ ಥರ ಮಾಡಿದ್ದಾರೆ ನೋಡಿ, ಹೆಂಗಿದೆ ತೋರಿಸ್ತೀನಿ. ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ ನಿಮಗೆ ಹೆಂಗಿರುತ್ತೆ ಅದು. ವಾವ್, ಕೆಳಗಡೆನೂ ಹೋಗ್ಬೋದು, ಕೆಳಗಡೆ ಕೂಡ ಹೋಗಿ ನೋಡ್ಬೋದು. ಬನ್ನಿ ಕೆಳಗಡೆ ಹೋಗೋಣ. ಕೆಳಗೆ ಹೋಗ್ಬೋದು, ಕೆಳಗೆ ಹೋಗಿ ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇವಾಗ 3-4 ರೌಂಡ್ ಸುತ್ತಿ ಹಾಕ್ಕೊಂಡು ನಾವು ಬಂದ್ವಿ. ಇವಾಗ ಫೈನಲಿ ಡೆಸ್ಟಿನೇಷನ್ ರೀಚ್ ಆದರೆ ತುಂಬ ಚಿಕ್ಕದಾಗಿದೆ, ಒಳ್ಳೆ. ಹಾಂ, ಆ ಕಡೆನೂ ದಾರಿ ಇದೆಯಾ ಹೆಂಗೆ ನೋಡಿ, ಅದು ಅಲ್ಲಿದೆಯಾ? ಓ, ಇಲ್ಲಿದೆ ನಿಜವಾದ ಮಜಾ. ಹೆಂಗಿದೆ ಸಿಯೋ? ಓ ಮೈ ಗಾಡ್, ಎಷ್ಟು ಎಕ್ಸೈಟೆಡ್, ಎಲ್ಲರೂ ಎಕ್ಸೈಟೆಡ್ ಇವಾಗ. ಏನು ಮಾಡ್ತಿದೆ ಇದು ಸಿಯೋ? ಏನು ಮಾಡ್ತಿದೆ? ಓಕೆ, ಸ್ಲೀಪಿಂಗ್. ಯಾ, ಓ ಓ ಓ, ಮೈ ಗಾಡ್, ಇಷ್ಟೊತ್ತವರೆಗೂ ಫುಲ್ ಶೋ ಕೊಟ್ಬಿಟ್ಟು ಇಲ್ಲಿ ಬಂದು ಮಲ್ಕೊಂಡಿದೆ, ಸುಸ್ತಾಗ್ಬಿಟ್ಟಿದೆ. ಏನು ಕ್ಯೂಟ್ ಆಗಿದೆ ಅಲ್ಲ ಇದು. ಫುಲ್ ಶೋ ಕೊಡ್ತಾ ಇದೆ ಅದೇ ಅವಾಗ್ಲಿಂದ. ಇದು ಸ್ವಲ್ಪ ಡೇಂಜರ್ ಅಂತ ಹೇಳ್ತಾರೆ, ನೋಡ್ಬೋದು. ಇದು ಸ್ಟಿಂಗ್ ರೇಲ್ ಅಂತೆ. ಆ್ಯಂಡ್ ಆಮೇಲೆ ಅಲ್ಲಿ ಬಂದು ಶಾರ್ಕ್ ಇದೆ. ಇಲ್ಲಿ ಶಾರ್ಕ್ ಎಷ್ಟು ವೆರೈಟೀಸ್ ಆಫ್ ಶಾರ್ಕ್ ಇದೆಯಪ್ಪ ಇಲ್ಲಿ. ಇದೊಂದು ಇಲ್ಲೇ ಕುತ್ಕೊಂಡ್ಬಿಟ್ಟಿದಂಗೆ. ಇದು ಬಂದು ಇನ್ನೊಂದು ಟನಲ್ಗೆ ಬಂದರೆ ಇದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಆ್ಯಂಡ್ ಇವೆಲ್ಲ ಚಿಕ್ಕ ಚಿಕ್ಕ ಮೀನುಗಳು. ಸಾಕಾಗಿದೆ ನೋಡಿ, ಚೆನ್ನಾಗಿದೆ ಅಲ್ಲ.
ಇಲ್ಲಿ ನೋಡಿ ಎಷ್ಟೊಂದಿದಾವೆ ಇವು. ನೋಡಿ ಇದು ಸ್ಟಿಂಗ್ ರೇಲ್ ಎಷ್ಟು ದೊಡ್ಡದಿದೆ ಅಂದರೆ ಅದಕ್ಕಿಂತ ಉದ್ದ ಅದರದ್ದು ಟೇಲ್ ಇದೆ. ಯಾರೋ ಒಬ್ಬರು ನನಗೆ ಡಿಸ್ಕವರಿ ಚಾನಲಲ್ಲಿ ವರ್ಕ್ ಮಾಡೋರು ಆ ಟೇಲ್ ಹೊಡೆತಕ್ಕೇನೆ ಸತ್ತೋಗ್ಬಿಟ್ರಂತೆ. ಅದು ಬಾಲದ ಹೊಡೆತದಿಂದ ಸತ್ತ ವ್ಯಕ್ತಿ. ಓ ಮೈ ಗಾಡ್. ಇದೇ ಸೇಮ್ ನಾವು ಕೆಳಗೆ ನೋಡಿದ್ದು ನೋಡ್ಬೋದು. ಇವಾಗ ಏನು ಫಿಶಸ್ ಇದೆ ಅದೇ ಸೇಮ್ ಇಲ್ಲಿ ಮೇಲ್ಗಡೆಯಿಂದ ನೋಡ್ಬೋದು. ಬಟ್ ಕೆಳಗಡೆ ನೋಡೋಕೊಂಥರ ತುಂಬ ಚೆನ್ನಾಗಿದೆ. ಮೇಲ್ಗಡೆ ಇಷ್ಟೇ ಜಾಗ ಇರೋದು, ಅದಕ್ಕೆ ಆರಾಮಾಗಿ ಓಡಾಡ್ತಾ ಇದ್ದಾವೆ. ಹಾಂ, ಕ್ಲೋಸ್ ಆಗಿದೆ. ಹಾಂ ನೋಡಿ, ಇಲ್ಲಿ ಪೈಪ್ ಗೀಪ್ ಎಲ್ಲ ಹಾಕಿದ್ದಾರೆ ಕ್ಲೀನಿಂಗಿಗೆ. ನೀರು ಮಾತ್ರ ಸ್ವಲ್ಪ ಸ್ಮೆಲ್ಲಿ ಇದೆ, ಒಂಥರ ವಾಸನೆ ಇದೆ. ನಿಂತು ನೀರಲ್ಲ ಹಾಗಾಗಿ. ಬಟ್ ಸೀಗೆ ಅಟ್ಯಾಚ್ ಆಗಿರೋದ್ರಿಂದ ಐ ಥಿಂಕ್ ಅವರು ನೀರೆಲ್ಲ ಚೇಂಜ್ ಮಾಡೋಕ್ಕಲ್ಲ, ಸಿಕ್ಕಾಪಟ್ಟೆ ಈಸಿ. ಆ್ಯಂಡ್ ಇಲ್ಲಿ ಮೇಲ್ಗಡೆ ನೋಡ್ಬೋದು, ಮಳೆ ಬಂದರೆ ಸ್ವಲ್ಪ ಮಳೆ ನೀರು ಬರ್ತಾ ಇತ್ತು. ಇವಾಗ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಕ್ಲೋಸ್ಡ್. ಗಾಳಿ ಮತ್ತು ನೀರೆಲ್ಲ ಆರಾಮಾಗಿ ಬರುತ್ತೆ. ಹೌ ಇಸ್ ದ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ ಅಲ್ಲ, ಮಕ್ಕಳು ಎಂಜಾಯ್ ಮಾಡ್ತಾರಲ್ಲ, ಚೆನ್ನಾಗಿದೆ. 2-3 hours enjoyment. ಆ್ಯಂಡ್ ಮೆಡಿಕಲ್ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡಿದ್ರಾ? ಈ ಥರ ಇಲ್ಲ ಅಲ್ಲ? All credit to you. ನಾನೇ ಹೋಗಿ ಕರ್ಕೊಂಬಂದಿದ್ದವ್ರನ್ನ, ಅದಕ್ಕೆ ಹೇಳ್ತಾ ಇದ್ದಾರೆ. ಬಟ್ ಸಪೋರ್ಟ್ ವಾಸ್ ರಿಯಲಿ ಗುಡ್ ಅಲ್ಲ. ಡಿಡ್ಂಟ್ ಎಕ್ಸ್ಪೆಕ್ಟ್ ದಿಸ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಆಸ್ಟ್ರೇಲಿಯಾದಲ್ಲಿ ಮೆಡಿಕಲ್ ಸಪೋರ್ಟ್ ಚೆನ್ನಾಗಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ತುಂಬ ಕೇಳಿದ್ವಿ. ಆ್ಯಂಡ್ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ನನಗೆ ಇದ್ರ ಬಗ್ಗೆ ವೀಡಿಯೋಸ್ ಮಾಡಿ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗದಿರ ನಾನು ಸುಮ್ಮನೆ ಕೊಡೋದಕ್ಕಿಂತ, ಬಟ್ ಪ್ರೋಸ್ ಆ್ಯಂಡ್ ಕಾನ್ಸ್ ಎಲ್ಲ ಕಡೆ ಇರುತ್ತೆ. ಈ ಥರ ಕ್ವಿಕ್ಕಾಗಿ ಈ ಥರ ಏನು ಸಪೋರ್ಟ್ ಸಿಗ್ತಲ್ಲ, ಈ ಥರದ್ದು ಸ್ವಲ್ಪ ಇಂಡಿಯಾದಲ್ಲಿ ಕಷ್ಟನೇ. ಬಟ್ ಕೆಲವೊಂದು ಲೈಕ್ ಸ್ಪೆಷಲಿಸ್ಟ್ ಆ ಥರದ್ದೆಲ್ಲ ಏನಿರುತ್ತೆ ಅದೆಲ್ಲ ಸ್ವಲ್ಪ ಇಲ್ಲಿ ಅಪಾಯಿಂಟ್ಮೆಂಟ್ ಸಿಗೋದು ತುಂಬ ಕಷ್ಟ. ಅದರ್ವೈಸ್ ಇಂಡಿಯಾದಲ್ಲೂ ಅಷ್ಟೇ, ಸ್ವಲ್ಪ ಸ್ಪೆಷಲಿಸ್ಟ್ ಏನಾದರೂ ನಮಗೆ ಅಪಾಯಿಂಟ್ಮೆಂಟ್ ಬೇಕು ಅಂದರೆ ಇಟ್ ಆ್ಯಕ್ಚುಲಿ ಟೇಕ್ಸ್ ಟೈಮ್. ಬಟ್ ಇಲ್ಲಿ ಜಾಸ್ತಿ ಬಟ್ ಇಲ್ಲಿ ಜಾಸ್ತಿ ಟೈಮ್ ತೊಗೊಳುತ್ತೆ. ಆ್ಯಂಡ್ ಏನು ಅಂದರೆ ಅವರು ಇಲ್ಲಿಗೆ ಒಳಗಡೆ ಕರ್ಕೊಂಡು ಬಂದು ಆದಮೇಲೂ ಅವರು ನಮ್ಮ ಫ್ರೆಂಡ್ ಜೊತೆನಲ್ಲೇ ಇದ್ದರು. ಎಷ್ಟೊತ್ತರೆಗೂ ಇದ್ದರು, ಏನೇ ಬೇಕಂದ್ರು ಮತ್ತೆ ಕಾಲ್ ಮಾಡಿ ಮತ್ತೆ ಇದು ಮಾಡಿ ಅಂತ ಹೇಳ್ಬಿಟ್ಟು ಇಷ್ಟೊತ್ತರೆಗೂ ಅವರೇ ನಿಂತ್ಕೊಂಡು ಆಮೇಲೆ ಹೋದರು. ಸೊ ದಟ್ ವಾಸ್ ರಿಯಲಿ ಗ್ರೇಟ್ ಅಂತ ಹೇಳ್ಬಾರ್ದು. ಆ್ಯಂಡ್ ಇದಷ್ಟೇ ಅಲ್ಲ, ಆ್ಯಕ್ಚುಲಿ ಇದಕ್ಕೂ ಮುಂಚೆ ಇನ್ನೊಂದೇನು ಶಾಪಲ್ಲಿ ಹೋಗಿದ್ನಲ್ಲ, ಅವರು ಅಷ್ಟೇ ಇಮ್ಮಿಡಿಯೇಟಾಗಿ ಆ ಬಾಕ್ಸ್ ತೆಗೆದು ಏನಿದೆ ಏನಿಲ್ಲ ಅಂತೆಲ್ಲ ಹುಡುಕಿ ಕೊಟ್ಟರು. ಎಷ್ಟು ಕೊಡಬೇಕು ಅಂತ ಹೇಳಿದ್ರೆ ಇಟ್ಸ್ ಫ್ರೀ ಅಂತ ಹೇಳಿದ್ರು. ರಿಯಲಿ ನೈಸ್ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ಸ್ಪೀಕರ್ಸ್ ಹಾಕಿದ್ದಾರೆ. ಸ್ಪೀಕರ್ಸ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ, ಸ್ಪೀಕರ್ಸ್. ಆ್ಯಂಡ್ ಆಫೀಸ್ ಏನು ಕೆಳಗಡೆ ನೋಡಿದ್ವಲ್ಲ ಅದ್ರದ್ದು ಸೌಂಡ್ ಬರುತ್ತೆ, ಕೇಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲೊಂದು ಹಾಕಿದ್ದಾರೆ. ಅಲ್ಲೂ ಒಂದಿದೆ, ಅಲ್ಲೊಂದು ಕಾಣಿಸುತ್ತಲ್ಲ, ಅಲ್ಲೊಂದಿದೆ. ಆ್ಯಂಡ್ ಇಲ್ಲೂ ಹಾಕಿದ್ದಾರೆ. ಸೌಂಡ್ ಬರ್ತಾ ಇದೆಯಾ? ಇಲ್ಲ, ಸೌಂಡ್ ಅದು ಮಾಡಿದಾಗ ನಾವು ಕಾಯ್ಕೊಂಡು ಕೂತ್ಕೊಂಡು ಕೇಳಿಸ್ಕೋಬೇಕು. ಅಲ್ಲೊಂದು ತೋರಿಸ್ತೀನಿ ನೋಡಿ, ಅಲ್ಲೊಂದು ಶಂಕು ಮಾಡಿಟ್ಟಿದ್ದಾರೆ, ಚೆನ್ನಾಗಿದೆ ಅಂತ. ಸಿಯೋ ಇಲ್ಲಿದೆ, ಈ ಥರ ಸ್ಪೀಕರ್ ಇಟ್ಟಿದ್ದಾರೆ, ಬರ್ದಿದ್ದಾರೆ. ಕ್ಯಾನ್ ಯು ಹಿಯರ್ ದ್ಯಾಟ್ ಅಂತ? ಕಮ್ ಲಿಟಲ್ ಕ್ಲೋಸರ್ ಟು ಹಿಯರ್ ಲೈಕ್ ಅ ಡಂಗಾಂಗ್. ಈ ಡಂಗಾಂಗ್ ಫಿಶ್ ಬಂದುಬಿಟ್ಟು ಬಿಸ್ಕಿಟ್ ತಿಂತಾ ಇದ್ದಾರೆ. ಡಂಗಾಂಗ್ ಫಿಶ್ ಬಂದುಬಿಟ್ಟು ಸೀ ಗ್ರಾಸ್ ತುಂಬ ಬೆಸ್ಟ್ ಫ್ರೆಂಡ್ಸ್ ಅಂತೆ, ಅಂದರೆ ಅದನ್ನು ತಿಂದು ಬದುಕುತ್ತಿದ್ದು. ಆ್ಯಂಡ್ ಇಲ್ಲಿ ಇಟ್ಟಿರೋದ್ರಿಂದ ಲೆಟಸ್ ಹಾಕಿ ಬೆಳೆಸ್ತಾ ಇದ್ದಾರೆ, ಲೆಟಸ್ ತಿನ್ನಿಸಿ ಬೆಳೆಸ್ತಾ ಇದ್ದಾರೆ. ಸೊ ಯೂಶಲಿ ಇಟ್ಸ್ ಫುಡ್ ಏನು ಅಂದರೆ ಸೀ ಗ್ರಾಸ್, ಅದೇ ಸ್ಪೆಷಾಲಿಟಿ. ಇಲ್ಲಿ ಡಂಗಾಂಗ್ಗೆ ಹಾಕಿದ್ದಾರೆ ಫೋಟೋದು ಮತ್ತು ಏನದು ಅದ್ರದ್ದು ಏನೇನೋ ಮಾಡಿಟ್ಟಿದ್ದಾರೆ. ಇಟ್ಸ್ ಶಾರ್ಕ್ ವ್ಯಾಲಿ. ಬನ್ನಿ, ಶಾರ್ಕ್ ಇದೆ ಅಂತ ಒಳಗಡೆ, ಹೇಗಿದೆ ಅಂತ ನೋಡೋಣ. ಇಲ್ಲಿ ನೋಡಿ ಶಾರ್ಕ್ಸ್. ಈ ಟನಲ್ಗೆ ಬಂದು ಇವಾಗ ಶಾರ್ಕ್ಸ್ ನೋಡಿ. ಈ ಶಾರ್ಕ್ಸ್ ಹಿಂಗಿರುತ್ತಾ? ಅಲ್ಲ, ಈ ಗ್ಲಾಸ್ ಸಕ್ಕರ್ ಥರ ಇದೆಲ್ಲ ಒಂಥರ ಈ ಅಕ್ವೇರಿಯಮಲ್ಲಿ ಹಾಕ್ತೀವಲ್ಲ, ಇಟ್ ಲುಕ್ಸ್ ಲೈಕ್ ದ್ಯಾಟ್. ಒಂದೇ ಲೈನಲ್ಲಿ ಇದಾವೆ ನೋಡಿ, ಫುಲ್ ಫ್ಯಾಮಿಲಿ ಒಂದೇ ದಬ್ಬಕೊಂಡ್ಬಿಟ್ಟಿದ್ದಾವೆ. ಇಲ್ಲೊಂದು ನೋಡಿ, ಇಲ್ಲಿ ಸ್ಟೇ ಇಷ್ಟು ಫುಲ್ ಫ್ಯಾಮಿಲಿ ಏನೋ ಒಂದು ಚೆನ್ನಾಗಿ ತಿಂದು ಮಧ್ಯಾಹ್ನ ಬೇರೆ ಮಲ್ಕೊಂಡ್ಬಿಟ್ಟಿದ್ದಾವೆ. ಮೈ ಗಾಡ್, ಕಣ್ಣುಗಳು ನೋಡಿ ಹಿಂಗಿದೆ.
ಹಲ್ಲುಗಳು ನೋಡಿ ಹೆಂಗಿದಾವೆ. ಲೈಟೇ ಇಲ್ಲ ಇಲ್ಲಿ, ಅಲ್ಲಿ ಲೈಟ್ ಇದೆ. ಏನು ಕ್ಯೂಟ್ ಆಗಿದೆ ಅಲ್ಲ ಇದು. ಒಂಥರ ಕ್ಯೂಟ್ ಆಗಿದೆ. ಇಷ್ಟೊತ್ತವರೆಗೂ ನನಗೆ ಇದು ಫುಟೇಜ್ ಕೊಟ್ಬಿಟ್ಟು ಹೋಯ್ತು ಅಲ್ಲಿದ್ದು. ಓಕೆ, ಥ್ಯಾಂಕ್ ಯು. ಪೆಂಗ್ವಿನ್ ಶೋ ಇದೆ, ಇನ್ನೇನು ಮುಗ್ದೋಗ್ಬಿಡುತ್ತೆ ಹೋಗಿ ಅಂತ ಹೇಳ್ತಾ ಇದ್ರು. ಆ್ಯಂಡ್ ಇದಕ್ಕೂ ಮುಂಚೆ ಕೂಡ ಅಷ್ಟೇ, ವಿ ರೆಕಮೆಂಡ್ ಯು ಟು ಪ್ಲೀಸ್ ಮೂವ್ ಆನ್. 5 ಗಂಟೆಗೆ ಇದು ಕ್ಲೋಸ್ ಆಗುತ್ತೆ. ಆ್ಯಂಡ್ 4:50ಗೆ ಇದು ಪೆಂಗ್ವಿನ್ದು ಏನು ಶೋ ಇದೆ ಅದು ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಓಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಅದ್ರ ಜೊತೆಯಲ್ಲಿ ಪೆಂಗ್ವಿನ್ ಏನದು ಫೀಡೆಲ್ಲ ಇರುತ್ತಂತೆ. ಆ ಫೀಡ್ ಮಾಡಬೇಕು ಅಂದರೆ ಎಕ್ಸ್ಟ್ರಾ ಪೇ ಮಾಡಬೇಕು. ಸ್ವಲ್ಪ ಕಾಸ್ಟ್ಲಿನೇ ಇತ್ತು. ಸೊ ಹಾಗಾಗಿ ಏನು ಬೇಡ ಅಂತ ನಾವು ತೊಗೊಂಡಿರಲಿಲ್ಲ. ಓ ಕ್ಲೋಸ್ಡ್. ನಾವು ಕ್ಲೋಸ್ಡ್ ಅನ್ಕೊಂಡ್ವಿ, ಬಟ್ ಆ್ಯಕ್ಚುಲಿ ಬಂದರೆ ಪೆಂಗ್ವಿನ್ ವಾಕ್ ಈ ಕಡೆ ಇದೆ. ಬಟ್ ಅದು ಫೀಡಿಂಗ್ ಇರುತ್ತೆ. ಹೌದಾ? ಓ ಎಷ್ಟು ಕ್ಯೂಟ್ ಆಗಿದೆ. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಕಲರ್. ವೆಲ್ಕಮ್ ಟು ದ ಗ್ರೇಟ್ ಬ್ಯಾರಿಯರ್ ರೀಫ್ ಅಂತೆ. ಓಕೆ, ಲೆಟ್ಸ್ ಗೋ ಇನ್ಸೈಡ್ ನೌ. ಒಂಥರ ಮನೆಯಲ್ಲಿ ಅಕ್ವೇರಿಯಂ ಮಾಡ್ದಂಗಿದೆ, ಚೆನ್ನಾಗಿದೆ. ಓ ಮೈ ಗಾಡ್, ಏನು ಸಕ್ಕತ್ತಾಗಿದೆಲ್ಲ. ವಾವ್, ಕೋರಲ್ಸ್ ಅಂತೆ. ವಾವ್, ಚಿನ್ನು ನೋಡು ಬಾ, ನೋಡು ಹೆಂಗಿದೆ. ಓ ಎಷ್ಟು ಸುಂದರವಾಗಿದೆ ಇದು. ಸಖತ್ತಾಗಿದೆ ಅದು. ನೋಡಿ, ಬೇರೆ ಕಲರ್ ಇದು. ಲೈಟ್ ಹಾಕಿದಾರಾ ಅಥವಾ ಕಲರೇ ಹಂಗಿದೆ ಗೊತ್ತಾಗ್ತಲ್ಲ. ಓಕೆ, ಇನ್ನು ಫೈನಲಿ ಜೆಲಿ ಫಿಶ್ನೆಲ್ಲ ನೋಡಿಕೊಂಡು ಇಲ್ಲಿ ನೋಡ್ಬೋದು ಫೋಟೋಸ್ಗೋಸ್ಕರನೇ ಅಥವಾ ಮಾಡಿದ್ದಾರೆ, ಮಕ್ಕಳಿಗೆ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದಿಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಇನ್ನೇನು ಹೊರಡ್ತೀವಿ. ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಇವಾಗ. ಎಲ್ಲರೂ ಹೇಳ್ತಾಯಿದ್ರು ವಿ ಆರ್ ಕ್ಲೋಸಿಂಗ್ ಇನ್ 5 minutes ಅಂತ ಹೇಳ್ಬಿಟ್ಟು. ಆ್ಯಂಡ್ ಲಾಸ್ಟಲ್ಲಿ ಇಲ್ಲಿ 3D ಥರ ಮಾಡಿದ್ದಾರೆ, ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸ್ಕ್ರೀನ್ ಹಾಕಿದ್ದಾರೆ 3Dದು. ಅಲ್ಲೂ ಕೂಡ ಅಷ್ಟೇ ಒಂದಿಷ್ಟು ಫೋಟೋಸ್ ಎಲ್ಲ ತೊಗೊಳಕ್ಕೋಸ್ಕರ ಮಾಡಿದ್ದಾರೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಈ ಥರ ಶಾಪ್ ಇಟ್ಟಿರ್ತಾರೆ ಎಲ್ಲ ಕಡೆನೂ. ನಾರ್ಮಲಾಗಿ ಎಲ್ಲಿ ಹೋದ್ರೂ ಈ ಥರದೊಂದು ಶಾಪ್ ಇದ್ದೇ ಇರುತ್ತೆ. ಸೊ ಇಲ್ಲಿ ಒಂದಿಷ್ಟು ಪೆಂಗ್ವಿನ್ಸ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಆ ಥರದ್ದು ಈ ಒಪೆರಾ ಹೌಸ್ ಆಗಿರ್ಬೋದು ಆ್ಯಂಡ್ ಫ್ರಿಜ್ ಮ್ಯಾಗ್ನೆಟ್ಸ್ ಎಲ್ಲ ಇಟ್ಟಿದ್ರು. ನಾನು ಜನರಲಿ ಈ ಥರ ಸ್ಪೆಷಲ್ ಏನಾದರೂ ಹೊಸ ಜಾಗಕ್ಕೆ ಹೋದಾಗ ಒಂದಿಷ್ಟು ಕಲೆಕ್ಟ್ ಮಾಡ್ತೀನಿ. ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಇದನ್ನು ತೊಗೊಂಡೆ. ತುಂಬ ಬ್ಯೂಟಿಫುಲ್ ಆಗಿತ್ತು. ಮನೆಗೆ ಹೋಗಿದ್ದು 2 ದಿನಕ್ಕೆ ಸಿಯು ಸ್ವಲ್ಪ ಮುರಿದಾಕ್ಬಿಟ್ಲು, ಅದು ಬೇರೆ ಕತೆ. ಆ್ಯಂಡ್ ಇನ್ನೇನು ಎಕ್ಸಿಟಲ್ಲಿದ್ದೀವಿ ಅನ್ನೋಷ್ಟರಲ್ಲಿ ಇಲ್ಲಿ ಗೇಮಿಂಗ್ ಸೆಂಟರ್ ಥರನೂ ಮಾಡಿದ್ದಾರೆ. ಇಲ್ಲಿ ಗೇಮ್ ಆಡೋರಿಗೆ ಒಂದಿಷ್ಟು ಗೇಮ್ ಆಟಾಡಿ ಹೋಗೋಕ್ಕೆ. ಆ್ಯಂಡ್ ಹೊರಗಡೆಗೆ ಬಂದಮೇಲೆ ಒಂದು ಸ್ವಲ್ಪ ನೋಡ್ಬೋದು ಮಳೆ ಕೂಡ ಬರ್ತಾಯಿತ್ತು. ಸರಿ, ಇನ್ನು ಆಲ್ಮೋಸ್ಟ್ ಸಾಯಂಕಾಲ ಇದ್ದೀವಾಗ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ದೋಸಾ ಹಟ್ಟಿಗೆ ಬಂದ್ವಿ. ತುಂಬಾ ಹೈಪ್ ಕೊಟ್ಟಿರೋಂಥ ಪ್ಲೇಸ್ ಇದು. ಇಲ್ಲಿ ಅರ್ಧ ಗಂಟೆ ನಾವು ವೇಟ್ ಮಾಡಿದ್ವಿ ಹೊರಗಡೆ. ಒಂದಿಷ್ಟು ಐಟಮ್ಸ್ ಚೆನ್ನಾಗಿತ್ತು, ವೆಜ್ ಐಟಮ್ಸ್ ಎಲ್ಲ ಚೆನ್ನಾಗಿತ್ತು. ಬಟ್ ನಮಗೆ ಎಕ್ಸ್ಪೀರಿಯನ್ಸ್ ಆದ ಪ್ರಕಾರ ಇದನ್ನು ಪೆಪ್ಪರ್ ಚಿಕನ್ ಆರ್ಡರ್ ಮಾಡಿದ್ವಿ. ಪೆಪ್ಪರ್ ಚಿಕನ್ ಬಂದುಬಿಟ್ಟು ಚಿಕನ್ ಪಕೋಡ ಕೊಟ್ಟಿದ್ರು. ಅದರದ್ದು ಫೇಸ್ ನೋಡಿದ್ರೆ, ಚಿಕನ್ ಪಕೋಡದ ಫೇಸ್ ನೋಡಿದ್ರೆ ಯಾವ ಆ್ಯಂಗಲಿಂದನೂ ಪೆಪ್ಪರ್ ಚಿಕನ್ ಥರ ಕಾಣಿಸ್ತಾ ಇರಲಿಲ್ಲ. ಆ್ಯಂಡ್ ನಾವು ಪನ್ನೀರ್ ಟಿಕ್ಕಾ ಮಸಾಲಾನ ಆರ್ಡರ್ ಮಾಡಿದ್ವಿ. ಪನ್ನೀರ್ ಟಿಕ್ಕಾ ಅಂತ ಹೇಳಿದ್ರೆ ತಂದೂರಲ್ಲಿ ಹಾಕಿ ತೆಗೆದು ಅದಾದಮೇಲೆ ಏನೋ ಅದ್ರ ಗ್ರೇವಿ ಮಾಡಿರ್ತಾರೆ, ಅದು ಕೂಡ ಆ ಥರ ಇರಲಿಲ್ಲ. ನಾವು ಹೇಳಿದ್ವಿ ದಿಸ್ ಇಸ್ ನಾಟ್ ಪನ್ನೀರ್ ಟಿಕ್ಕಾ ಮಸಾಲ ಅಂದ ತಕ್ಷಣ ಬೇರೆ ಗ್ರೇವಿ ತಂದು ಕೊಟ್ಟರು. ನೋಡ್ಬೋದು ಇದೆ ಪೆಪ್ಪರ್ ಚಿಕನ್. ಯಾವ ಕಡೆಯಿಂದನೂ ಅದು ಪೆಪ್ಪರ್ ಕಾಣಿಸ್ತಾ ಇಲ್ಲ, ಜಸ್ಟ್ ಪೆಪ್ಪರ್ ಪೌಡ್ರನ್ನ ಕಬಾಬ್ಗೆ ನಾರ್ಮಲಾಗಿ ಸಿಕ್ಕತ್ತಲ್ಲ ಕಬಾಬ್ಗೆ ಪೆಪ್ಪರ್ ಪೌಡ್ರನ್ನ ಸ್ಪ್ರಿಂಕಲ್ ಮಾಡಿದ್ರು ಅಷ್ಟೇ. ಅದು ಅವರ ಸ್ಪೆಷಲ್ ಡಿಶ್ ಅಂತೆ, ಅವರ ರೀತಿನಲ್ಲಿ ಅದೇ ಥರ ಮಾಡೋದು ಅಂತ. ಸೊ ಇನ್ನು ಊಟ ಮಾಡಿಕೊಂಡು ಮನೆಗೆ ಹೊರಡ್ತಾ ಈ ಕ್ಲಿಪ್ಪಿಂಗ್ನ ತೊಗೊಂಡೆ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು. ನೋಡ್ಬೋದು ಎಷ್ಟು ಮನೆಗಳಿದ್ದಾವೆ ಅಂತ. ದೀಪಾವಳಿ ಸೆಲೆಬ್ರೇಷನ್ಗೆ ಲೈಟಿಂಗ್ಸ್ ಹಾಕಿದ್ದಾರೆ. ನಾವು ಇಂಡಿಯಾದಲ್ಲಿದ್ದೀವ ಆಸ್ಟ್ರೇಲಿಯಾದಲ್ಲಿದ್ದೀವ ಅಂತಲೇ ಡೌಟ್ ಆಗಿಬಿಡುತ್ತೆ. ಆ್ಯಂಡ್ ಈ ಪ್ಲೇಸ್ ಬಂದುಬಿಟ್ಟು ಹ್ಯಾರಿಸ್ ಪಾರ್ಕ್ ಅಂತ. ಇದನ್ನು ಲಿಟಲ್ ಇಂಡಿಯಾ ಅಂತ ಕೂಡ ಕರೀತಾರೆ. ಅಲ್ಲೊಂದು ಬೋರ್ಡ್ ಕೂಡ ಹಾಕಿದ್ದಾರೆ. ಆ್ಯಕ್ಚುಲಿ ಇದನ್ನು ಲಿಟಲ್ ಇಂಡಿಯಾ ಅಂತ ಕರೀತಾರೆ.
ಸೊ ಹೇಳೋದೇ ಬೇಡ, ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಇಂಡಿಯನ್ಸ್ ಇದ್ದಾರೆ ಅಂತ. ಆ್ಯಂಡ್ ಇಲ್ಲಿ ಏನೋ ಎಲ್ಲ ಫೆಸ್ಟಿವಲ್ಸ್ಗಳನ್ನು ಒಂಥರ ಈ ಪೆಂಡಲ್ ಗಿಂಡಲ್ ಥರ ಹಾಕ್ಬಿಟ್ಟು ಒಂದು ರೋಡ್ ಬ್ಲಾಕ್ನ ಮಾಡಿಬಿಟ್ಟು ಫೆಸ್ಟಿವಲ್ ಸೆಲೆಬ್ರೇಷನ್ ಕೂಡ ಮಾಡ್ತಾರೆ. ಅಂದರೆ ಲೈಕ್ ಗೌರ್ಮೆಂಟ್ ಪರ್ಮಿಷನ್ಸ್ ಎಲ್ಲ ತೊಗೊಂಡು. ಮೊನ್ನೆ ಯಾವುದದು ದುರ್ಗಾ ಪೂಜೆಗೆ ಅನಿಸುತ್ತೆ, ನವರಾತ್ರಿಗೆ, ಕರೆಕ್ಟ್, ನವರಾತ್ರಿಗೆ, ಹಾಂ ಬೇಟ, ನವರಾತ್ರಿಗೆ ಕೂಡ ಫುಲ್ಲು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮಾಡಿದರು. ಸೊ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಅಷ್ಟೇ, ಇನ್ನೇನು ಇವತ್ತಿನ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಊಟ ಎಲ್ಲ ಮಾಡಿಕೊಂಡು ಇನ್ನು ಮನೆಗೆ ಹೊರಟ್ವಿ. ಹಾಗಾಗಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆನಾ? ಬಾಯ್ ಬಾಯ್, ಟೇಕ್ ಕೇರ್.